ಸ್ವಾಗತಿಸುತ್ತೇವೆ. ಇಂದಿನ ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದ ಪ್ರೋಗ್ರೆಸ್ ರಿಪೋರ್ಟನ್ನು ನಮ್ಮ ಮುಂದೆ ಇಡ್ತಾ ಇದ್ದೇವೆ. ನಮ್ಮಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು 271 ಮತಗಟ್ಟೆಗಳು ಇವೆ. ಗ್ರಾಮಾಂತರ ಮತಗಟ್ಟೆ ಸಂಖ್ಯೆ 205, ನಗರ ಮತಗಟ್ಟೆಗಳ ಸಂಖ್ಯೆ 66. ಒಟ್ಟು ಮತದಾರರು ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ 2,31,861. ಅದರಲ್ಲಿ ಗ್ರಾಮೀಣ ಪ್ರದೇಶ ಮತದಾರರ ಸಂಖ್ಯೆ 1,63,280. ನಗರ ಪ್ರದೇಶದ ಮತದಾರರ ಸಂಖ್ಯೆ 68,581. ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಇಲ್ಲಿಯವರೆಗೆ 1,56,316, ಅಂದರೆ 95.73% ಆಲ್ರೆಡಿ ನಾವು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆವು. ಇನ್ನು ಬಾಕಿ ಉಳಿದಿದ್ದು ರೂರಲ್ ಏರಿಯಾ 6,954. ನಗರ ಪ್ರದೇಶದಲ್ಲಿ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ 55,990, 81.64% ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ. ಬಾಕಿ ಇರೋದು 12,591. ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲೈಸೇಷನ್ 47,592, 29.15%. ನಗರ ಪ್ರದೇಶದಲ್ಲಿ ಡಿಜಿಟಲೈಸೇಷನ್ 7,541, 11%. ಬಾಕಿ 61,040 ಬಾಕಿ ಉಳಿದಿರುತ್ತವೆ. ಸೊ ಎಲ್ಲರಿಗೂ ನಮಸ್ಕಾರ. ಈಗ 30 ಜೂನ್ 2026ರಿಂದ ನಮ್ಮಲ್ಲಿ ಏನು SI ಸಮಗ್ರ ಮತದಾರರ ಪರಿಷ್ಕರಣೆ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಆ ಒಂದು ಕೆಲಸದಲ್ಲಿ 30ನೇ ತಾರೀಕಿಂದ ಇವತ್ತು 9/7/2026ವರೆಗೆ ನಮ್ಮಲ್ಲಿ 90% ಗ್ರಾಮೀಣ ಭಾಗದ 95% ಅಷ್ಟು ನಾವು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದರಲ್ಲಿ 29.15% ಅಷ್ಟನ್ನು ನಾವು ಡಿಜಿಟಲೈಸೇಷನ್ ಕೂಡ ಮಾಡಿದ್ದೀವಿ. ನಗರ ಭಾಗದಲ್ಲಿ 81% ಅಷ್ಟು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಂತರ 7,000 ಅಷ್ಟು ಡಿಜಿಟೈಸ್ ಮಾಡಿದ್ದೀವಿ. ಈಗ ಇನ್ನೂ ನಮ್ಮಲ್ಲಿ ಮಾಡೋವಂಥ ಕೆಲಸ ಇದೆ. ಆದರೆ ನಮ್ಮಲ್ಲಿ ಈಗ ಏನು ನಾವು ಮಾಡ್ತಾ ಇದ್ದೀವಿ, ಇದು ಒಂದು ಟ್ರ್ಯಾಕಲ್ಲಿದೆ. ಎಲ್ಲ ನಾಗರಿಕರಿಂದ ಆಗಿರ್ಬೋದು, ಸಾರ್ವಜನಿಕರಿಂದ ಆಗಿರ್ಬೋದು ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾವು ಫೀಲ್ಡಲ್ಲಿ ಪ್ರತಿದಿನ ಮಾನಿಟರ್ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಅಂತಲೇ ನಮ್ಮಲ್ಲಿ ನೋಡಲ್ ಆಫೀಸರ್ಸ್ನ ಕೂಡ ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ ಎವ್ರಿ ಡೇ ಇದು ಮಾನಿಟರ್ ಮಾಡ್ತಾ ಇದ್ದೀವಿ. ERO ಸಾಹೇಬರು ಮಾನಿಟರ್ ಮಾಡ್ತಾ ಇದ್ದಾರೆ. ಅರ್ಬನ್ನಲ್ಲಿ ಚಲಪತಿ ಅವರು ಅವರು ಕೂಡ ಅಷ್ಟೇ ಮಾನಿಟರ್ ಮಾಡ್ತಾ ಇದ್ದಾರೆ. ರೂರಲ್ ಭಾಗದಲ್ಲಿ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಏನು ಅಂಕಿಅಂಶಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀವಿ, ಇದು ಇವತ್ತಿನವರೆಗೆ ಆಗಿರುವಂಥ ಪ್ರೋಗ್ರೆಸ್ಸು. ನೆಕ್ಸ್ಟು ನಾವು ಪ್ರತಿ ವಾರ ಒಂದು ಸಲ ನಿಮ್ಮ ಜೊತೆ ಭೇಟಿಯಾಗಿ ನಮ್ಮ ಮುಖಾಂತರ ನಾಗರಿಕರಿಗೆ, ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಮತದಾರರ ಏನು ಈ ಒಂದು ಪರಿಷ್ಕರಣೆ ನಡೀತಾ ಇದೆ, ಇದರಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ನಮ್ಮ ಮತದಾರರ ನೋಂದಣಿ ಮಾಡಿಕೊಳ್ಳೋದಕ್ಕೋಸ್ಕರ ಎನ್ಯುಮರೇಷನ್ ಫಾರ್ಮ್ಸ್ನ ತಾವು ತಪ್ಪದೇ ಭರ್ತಿ ಮಾಡಿ ವಾಪಸ್ ಕೊಡಬೇಕು ಅಂತ ಈ ಮೂಲಕ ನಿಮಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ನಗರಸಭೆ ಸಂಬಂಧಪಟ್ಟಂಗೆ ಚಲಪತಿ ಅವರು ಮಾತಾಡ್ತಾರೆ. JD ಫುಡ್ ಅವರು ERO ಆಗಿದ್ದಾರೆ. ಇದ್ದೇ ಇದ್ದಂಥ ನಗರಾಜ್ ಕೆಳಗಡೆ ಸಾಹೇಬರು ನಿವೃತ್ತಿ ಆಗಿರೋದು, ಅವರ ಪ್ಲೇಸ್ಗೆ ಸಾಹೇಬರು ಬಂದಿದ್ದಾರೆ. ಸೊ ಅವರಿಗೆ ನಾವು ಸಪೋರ್ಟಿವ್ ಆಗಿ ಇಬ್ಬರು AR ಅವರು ಮತ್ತು ನಮ್ಮ ಸಹಕಾರಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ರಾಜೇಂದ್ರ ಅವರು ತಹಸೀಲ್ದಾರ್ ಮತ್ತು ನಾಯಕ್ ಇಬ್ಬರನ್ನು ಸಹ ಸೋಷಿಯಲ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳನ್ನು ನಮಗೆ ಡೆಪ್ಯೂಟ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಸುಗಮವಾಗಿ ಆಗ್ತಾ ಇದೆ. 81%ವರೆಗೂ ಆಗಿದೆ. ಡಿಜಿಟೈಸೇಷನ್ ಮಾಡಬೇಕಾಗಿತ್ತು ಮತ್ತು ಇವತ್ತು ಸಪ್ರೇಟ್ ಗುಂಪುಗಳನ್ನು ಮಾಡಿ ಅದಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಮಾಡಿದ್ದೀವಿ. ಆ ನಗರದಲ್ಲಿ ಕೆಲವೊಂದು ಕಡೆ ಅಲ್ಲಲ್ಲಿ ಇಂಪಾಕ್ಟ್ ಮಾಡ್ತಿರೋದು ಸಹ ಮಾಹಿತಿ ಅವರು ಈಗಾಗಲೇ ತಹಸೀಲ್ದಾರ್ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ನಾನು ಸಹ ನಿರ್ದೇಶನ ಕೊಟ್ಟಿದ್ದೀನಿ. ಮನೆಗೂ ಸ್ಪೀಕರ್ ಬರ್ತಾರೆ, ಆಗ್ತಾರೆ. ಈಗ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇ, ಹ್ಯೂಜ್ ಕ್ರೌಡ್ ಇರೋದನ್ನ ನಗರ ವ್ಯಾಪ್ತಿಯಲ್ಲಿ VLA 2ಗಳಂತ ನೇಮಕ ಆಗಿದ್ದಾರೆ, ಅವರಲ್ಲಿ ಮನವಿ ಮಾಡ್ತಾರೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಬೇಗ ಈ ಒಂದು ಕಾರ್ಯಕ್ರಮ ಮುಗೀಲಿ. ಎಲ್ಲ ವೋಟರ್ಸು, ಜಿನೇನಿರೋ ವೋಟರ್ಸು ಯಾರಿದ್ದಾರೆ ಅವರು ವ್ಯಾಪ್ತಿ ಒಳಗಡೆ ಬರಲಿ. ಪಟ್ಟಿ ಒಳಗಡೆ ಯಾರು ಡೂಪ್ಲಿಕೇಶನ್ಸ್ ಇರ್ತಾರೆ, ಯಾರು ಸರಿಯಿಲ್ಲ ಅದನ್ನು ಹೊರಗಡೆ ಹಾಕೋದೇ ಮೇನ್ ಉದ್ದೇಶ ಆಗಿರ್ತದೆ. ಎಲ್ಲರೂ ಸಹಕಾರ ನಗರದಲ್ಲಿ ಕೊಡ್ತೀವಿ. ನಮ್ಮ ಸಿಬ್ಬಂದಿಗಳು ಮನೆ ಹತ್ರ ಬಂದಾಗ ದಯವಿಟ್ಟು ಅವರಿಗೆ ಸಂಪೂರ್ಣವಾದ ಸಹಕಾರದಲ್ಲಿ ಮಾಹಿತಿ ಕೊಡಬೇಕಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ಪ್ರೆಸಿಪಿಟೇಷನ್ ಸೆಂಟರ್ ಅಂತ ನಗರಸಭೆ ವ್ಯಾಪ್ತಿಯಲ್ಲಿ ನಗರದಲ್ಲಿ ಮಾಡಿದ್ದೇವೆ. ಗ್ರಾಮಾಂತರ ವ್ಯಾಪ್ತಿಯಲ್ಲಿ ತಹಸೀಲ್ದಾರ್ ಆಫೀಸರ್ ಮಾಡಿದ್ದೀವಿ. ನಮ್ಮ ನಂಬರಲ್ಲೂ ಸಹ ನಿಮ್ಗೆ ಈಗಾಗಲೇ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಟೋಟಲ್ ಆಗಿ ಏನೇ ಸಮಸ್ಯೆ ಇದೆಯೋ ನಾವು ಮಾಡ್ತೀವಿ. ಎಲ್ಲರೂ ಸಹ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೇನೆ.
ಮಾಡ್ತೇನೆ, ಈ ಚುನಾವಣೆ ವಿಚಾರ ಬಿಟ್ಟು ಶಾಶ್ವತ ದೃಢೀಕರಣ ಪತ್ರ ಕೊಡಬೇಕು ಅಂತ ಈಗಾಗಲೇ ಸರ್ಕಾರದ ಒಂದು ಸುತ್ತೋಲೆ ಆಗಿದೆ. ಅದರ ಪ್ರಕಾರ ನಾವು ನಗರದಲ್ಲಿ ಒಂದು 5 ಕಡೆ ನಾವು ಒಂದು ಸೆಂಟರ್ಸನ್ನು ಓಪನ್ ಮಾಡ್ತಾ ಇದ್ದೀವಿ. ಫಾರ್ಮ್ಸನ್ನು ದಯವಿಟ್ಟು ನಗರ ವ್ಯಾಪ್ತಿಯಲ್ಲಿರುವಂಥ ಶಾಶ್ವತ ದೃಢೀಕರಣ ಪತ್ರ, ಇದರಲ್ಲೂ ಸಹ ಒಂದು ಸರ್ಟಿಫಿಕೇಟ್ ಇರೋದ್ರಿಂದ ಯಾರಾದರೂ ಆ ಥರ ಬೇಕಾದಲ್ಲಿ ನಾವು ನಗರದಲ್ಲಿ ನಗರಸಭೆ, ತಾಲೂಕು ಪಂಚಾಯತಿ ಮತ್ತು ಕೆಲವೊಂದು ಕೌಂಟರ್ಸ್ನ ಡಿಸ್ಪ್ಲೇ ಮಾಡ್ತೀವಿ. ಅಲ್ಲಿ ಬಂದು ನೀವು ಅರ್ಜಿಗಳನ್ನು ಕೊಟ್ಟರೆ ನೇರವಾಗಿ ನಮ್ಮನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾನು ಅದನ್ನು ಫಾರ್ವರ್ಡ್ ಮಾಡ್ತೀವಿ. ನಿಮಗೆ ಶಾಶ್ವತ ಪ್ರಮಾಣ ಪತ್ರ ಸಿಗ್ತದೆ. ಅದೂ ಸಹ ಚುನಾವಣೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮುಖ್ಯವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡ್ತಾರೆ, ನಿಮ್ಮ ಸಹಕಾರ ಇಲ್ಲಿ ಬೇಗ ಕಾರ್ಯಕ್ರಮ ಮುಗಿಯುತ್ತೆ. 71 ನಮ್ಮಲ್ಲಿರುವಂಥ ಬೂತಲ್ಲೂ ಕೂಡ ನಾವು ಪ್ರತಿದಿನ ಮಾನಿಟರ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಪ್ರೋಗ್ರೆಸ್ ಕಮ್ಮಿ ಆಗ್ತಾ ಇದೆ ಖುದ್ದಾಗಿ ನಾವೇ ಹೋಗ್ತಾ ಇದ್ದೀವಿ. ಖುದ್ದಾಗಿ BLOಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೋಗ್ರೆಸ್ ಕಮ್ಮಿ ಆಗಿದೆ ಖುದ್ದಾಗಿ ಅವರೇ ಮಾತಾಡಿದ್ರು. ಸೊ ಹಂಗಾಗಿ BLOಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರ ಸಹಕಾರ ಇದ್ದಂಗೆ ನಾವು ಈ ಇಷ್ಟು ಪ್ರೋಗ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆನೂ ಅಷ್ಟೇ, ಎಲ್ಲಿ ಸ್ವಲ್ಪ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಲ್ಲಿ ನಾವು ಎಕ್ಸ್ಟ್ರಾ ಸ್ಟಾಫ್ನ ಕೂಡ ಅಟ್ಯಾಚ್ ಮಾಡಿದ್ದೀವಿ. ಎಲ್ಲಿ 1200ಗಿಂತ ಹೆಚ್ಚು ಮತದಾರರಿದ್ದಾರೆ ಅಲ್ಲೂ ಕೂಡ ನಾವು ಎಕ್ಸ್ಟ್ರಾ ಸ್ಟಾಫ್ನ ಕೊಟ್ಟಿದ್ದೀವಿ. ಹಂಗಾಗಿ ನಿಮಗೆ ಆ ಎಕ್ಸ್ಟ್ರಾ ಸ್ಟಾಫ್ ಕಾಣಿಸಿರ್ಬೋದು. BLO ಇನ್ನೊಂದು ಕಡೆ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಾಗದೇ ಇರ್ಬೋದು ಅಷ್ಟೇ ಹೊರತು 271 ಪೋಲಿಂಗ್ ಸ್ಟೇಷನ್ಗಳಲ್ಲಿ ಮತದಾರರ ಒಂದು ಏನು ಕ್ಷೇತ್ರಗಳಿದೆ ಆ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಅಷ್ಟೇ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ.